ಭಾರತದಲ್ಲಿ ಹುಟ್ಟಿರುವಂಥ ಮೊದಲನೇ ಕಂಪ್ನಿ ಯಾವುದು ಅಂತ ಗೊತ್ತಾ? ಅದು ನೀವು ಅಂದ್ಕೊಂಡಿರೋ ಥರ ಟಾಟಾ ಗ್ರೂಪ್ ಆಗಲಿ, SBI ಆಗಲಿ ಅಥವಾ ದ ಟೈಮ್ಸ್ ಗ್ರೂಪ್ ಆಗಲಿ ಅಲ್ಲ. ಟಾಟಾ ಗ್ರೂಪ್ 1868ರಲ್ಲಿ ಶುರುವಾದರೆ ಅದಕ್ಕೂ 132 ವರ್ಷ ಮೊದಲೇ, SBI ಶುರುವಾಗೋದಕ್ಕೂ ಸುಮಾರು 70 ವರ್ಷ ಮೊದಲೇ ಅಂದರೆ 1736ರಲ್ಲೇ ಈ ಕಂಪ್ನಿಯನ್ನು ಒಬ್ಬ ಹಡಗು ಮಾಡುವಂಥ ವ್ಯಕ್ತಿ ಶುರು ಮಾಡ್ತಾರೆ. ಆ ಕಂಪ್ನಿ ಇವತ್ತಿಗೂ ಕೂಡ ದೊಡ್ಡ ಕಂಪನಿಗಳಾದ ಬ್ರಿಟಾನಿಯಾ ಇಂಡಸ್ಟ್ರೀಸ್, ಬಾಂಬೆ ಡೈಯಿಂಗ್ ಕಂಪನಿಗಳನ್ನ ಮುನ್ನಡೆಸ್ತಾ ಇದೆ. ಆ ಕಂಪನಿಯ ಹೆಸರೇ ವಾಡಿಯಾ ಗ್ರೂಪ್. ಇದನ್ನು ಹುಟ್ಟು ಹಾಕಿದ್ದಾರೆ ಲವ್ಜಿ ನುಸರ್ವಾಂಜಿ ವಾಡಿಯಾ. ಎಲ್ಲ ವೀಕ್ಷಕರಿಗೂ ಹಿಡನ್ ಬೋರ್ಡ್ ರೂಮ್ ಕನ್ನಡ ಚಾನಲ್ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತು ನಾವು ಭಾರತದಲ್ಲಿ ಭಾರತೀಯರಿಂದಲೇ ಶುರುವಾದ ಮೊಟ್ಟ ಮೊದಲ ಕಂಪನಿ ವಾಡಿಯಾ ಗ್ರೂಪ್ನ 290 ವರ್ಷಗಳ ಸುದೀರ್ಘ ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಕತೆ ತಿಳ್ಕೊಬೇಕಂದ್ರೆ ನಾವು ಸುಮಾರು 300 ವರ್ಷ ಹಿಂದೆ ಹೋಗಬೇಕು. ಅದು 1702ರ ಸಮಯ. ಸೂರತ್ನ ಒಂದು ಪಾರ್ಸಿ ಕುಟುಂಬದಲ್ಲಿ ಲವ್ಜಿ ನುಸರ್ವಾಂಜಿ ವಾಡಿಯಾ ಅವರ ಜನನವಾಗುತ್ತೆ. ಅದು ಭಾರತದಲ್ಲಿ ಪಾರ್ಸಿಗಳು ತುಂಬ ಕಡಿಮೆ ಜನಸಂಖ್ಯೆ ಇದ್ದ ಕಾಲ. ಇವಾಗಲೂ ಕೂಡ ಪಾರ್ಸಿಗಳು ಕಡಿಮೆನೇ ಇದ್ದಾರೆ. ಪಾರ್ಸಿಗಳು ಕಲೆ, ವ್ಯವಹಾರ, ವಿಜ್ಞಾನ ಕ್ಷೇತ್ರಗಳಲ್ಲಿ ತುಂಬಾನೇ ಆಸಕ್ತಿಯುಳ್ಳವರಾಗಿರ್ತಾರೆ. ವಾಡಿಯಾ ಅಂದರೆ ಹಡಗು ಮಾಡುವವರು ಅಂತ ಅರ್ಥ ಬರುತ್ತೆ. ಲವ್ಜಿ ನುಸರ್ವಾಂಜಿ ವಾಡಿಯಾ ಅವರು ಹುಟ್ಟಿದ್ದು ಒಂದು ಹಡಗು ಮಾಡೋ ಕುಟುಂಬದಲ್ಲಿ. ಆ ಸಮಯದಲ್ಲಿ ಸೂರತ್ ಬಂದರು ಭಾರತದ ವ್ಯಾಪಾರದ ಒಂದು ಪ್ರಮುಖ ವಾಣಿಜ್ಯ ಬಂದರಾಗಿತ್ತು. ಬಹುತೇಕ ಹಡಗುಗಳು ಇಲ್ಲೇ ತಯಾರಾಗ್ತಿದ್ವು. ಲವ್ಜಿ ವಾಡಿಯಾ ಚಿಕ್ಕ ವಯಸ್ಸಲ್ಲಿರುವಾಗಲೇ ತೇಗದ ಮರ, ಗಾಳಿಪಟ, ಹಡಗಿನ ತುಂಡುಗಳೇ ಅವರ ಆಟದ ಸಾಮಾನುಗಳಾಗಿದ್ವು. ಚಿಕ್ಕಂದಿನಿಂದಲೇ ಲವ್ಜಿ ಅವರಿಗೆ ಹಡಗು ನಿರ್ಮಾಣದಲ್ಲಿ ಬಹಳ ಆಸಕ್ತಿ ಇದ್ದು ಅದನ್ನು ಇವರು ತುಂಬಾನೇ ಇಷ್ಟಪಟ್ಟು ಕಲಿತಿದ್ರು. ಅವರು ಎಂಗೇಜ್ಗೆ ಬರ್ತಿದ್ದಂಗೆ ಹಡಗು ಮಾಡೋದರಲ್ಲಿ ಮಾಸ್ಟರ್ ಆಗಿಬಿಟ್ಟಿರ್ತಾರೆ. ವಾಡಿಯಾ ಅವರ ಬದುಕು ಬದಲಿಸಿದ ವರ್ಷ. ಸೂರತ್ ಬಂದರು ಬ್ರಿಟಿಷರಿಗೆ ವಾಣಿಜ್ಯ ವ್ಯಾಪಾರಗಳನ್ನ ಮಾಡುವ ಒಂದು ಪ್ರಮುಖ ಬಂದರಾಗಿತ್ತು. ಆದರೆ 1730ರ ಹೊತ್ತಿಗೆ ಸೂರತ್ ಬಂದರು ಹೂಳು ತುಂಬಿಕೊಂಡು ಉಪಯೋಗಕ್ಕೆ ಕಷ್ಟವಾಗಿರುತ್ತೆ. ಹಾಗಾಗಿ ಬ್ರಿಟಿಷರಿಗೆ ಬೇರೆ ಒಂದು ಸ್ಥಳದ ಅವಶ್ಯಕತೆ ಬರುತ್ತೆ. ಆಗ ಅವರ ಕಣ್ಣಿಗೆ ಬಿದ್ದಿದೆ ಬಾಂಬೆ, ಅಂದರೆ ಇವತ್ತಿನ ಮುಂಬೈ. ಆದರೆ ಇಂದಿನ ಮುಂಬೈಗೂ ಅಂದಿನ ಬಾಂಬೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಂದಿನ ಬಾಂಬೆಯ ಸಮುದ್ರ ತೀರದಲ್ಲಿದ್ದು ಕೇವಲ ಮ್ಯಾಂಗ್ರೋವ್ ಕಾಡುಗಳು, ಕೆಸರು ಮತ್ತು ಕೆಲವು ಮೀನುಗಾರರ ಹಳ್ಳಿಗಳು ಅಷ್ಟೇ. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೂರತ್ನ ಬದಲಿಗೆ ಒಂದು ಸಮುದ್ರ ಶಕ್ತಿ ಕೇಂದ್ರ ಬೇಕಾಗಿರುತ್ತೆ. ಹಾಗಾಗಿನೇ ಅವರ ಗಮನ ಶಾಂತಿಯಿಂದ ಇದ್ದ ಬಾಂಬೆ ಕಡೆ ಬೀಳುತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು. ಅದೇನೆಂದರೆ ಆಗ ಬ್ರಿಟಿಷ್ ಕುಶಲಕರ್ಮಿಗಳಿಂದ ಹಡಗು ಮತ್ತು ಹಡಗು ಕಟ್ಟೆಗಳನ್ನ ಮಾಡಿಸ್ಬೇಕಂದ್ರೆ ಬ್ರಿಟನ್ನಿಂದ ಅವ್ರನ್ನ ಕರೆತರಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇದ್ರ ಖರ್ಚು ಕೂಡ ತುಂಬ ಹೆಚ್ಚಾಗುತ್ತೆ. ಇದನ್ನು ನೋಡಿದಂಥ ಬ್ರಿಟಿಷ್ ಅಧಿಕಾರಿಗಳ ಗಮನ ಲವ್ಜಿ ವಾಡಿಯಾ ಮತ್ತು ಅವರ ಸಹೋದರ ಸೊರಾಬ್ಜಿ ಮೇಲೆ ಬೀಳುತ್ತೆ. ಅಷ್ಟೊತ್ತಿಗಾಗಲೇ ಲವ್ಜಿ ನುಸರ್ವಾಂಜಿ ವಾಡಿಯಾ ಅವರು ಶಿಪ್ ಬಿಲ್ಡರ್ ಆಗಿ ಹೆಸರು ಮಾಡಿರ್ತಾರೆ. ಹಾಗಾಗಿ ಈ ಬೃಹತ್ ಕಾಂಟ್ರಾಕ್ಟ್ ಲವ್ಜಿ ಮತ್ತು ಸೊರಾಬ್ಜಿಗೆ ಸಿಗುತ್ತೆ. ಲವ್ಜಿ ವಾಡಿಯಾ ಕೇವಲ ಒಬ್ಬ ಸಾಮಾನ್ಯ ಕುಶಲಕರ್ಮಿ ಆಗಿರಲಿಲ್ಲ. ಅವರು ಆ ಕಾಲದ ಒಬ್ಬ ವಿಶೇಷ ಡಿಸೈನರ್ ಮತ್ತು ಇಂಜಿನಿಯರ್ ಆಗಿರ್ತಾರೆ. ಈ ಕಾಂಟ್ರಾಕ್ಟ್ ಸಿಕ್ಕಿದ್ರಿಂದ ಲವ್ಜಿ ಮತ್ತು ಸೊರಾಬ್ಜಿ 1736ರಲ್ಲಿ ಸೂರತ್ನಿಂದ ಬಾಂಬೆಗೆ ಬರ್ತಾರೆ. ಆ ಸಮಯದಲ್ಲಿ ಬಾಂಬೆ ಅಂದರೆ ಬರೀ ಕಾಡು, ಕೆಸರು ಮತ್ತು ಬರೀ ಮೀನುಗಾರರ ಒಂದು ಹಳ್ಳಿ ಆಗಿತ್ತು ಅಷ್ಟೇ. ಬಾಂಬೆಯಲ್ಲಿ ಡ್ರೈ ಡಾಕ್ ನಿರ್ಮಾಣ ಮಾಡೋದು ಸುಲಭ ಆಗಿರಲಿಲ್ಲ. ಡ್ರೈ ಡಾಕ್ ಅಂದರೆ ಹಡಗುಗಳನ್ನ ನೀರಿಲ್ಲದೆ ಇರೋ ಪ್ರದೇಶದಲ್ಲಿ ರಿಪೇರಿ ಮಾಡೋಕ್ಕೆ ಬೇಕಾಗುವಂಥ ಒಂದು ಚೇಂಬರ್ನ ನಿರ್ಮಾಣ ಮಾಡೋದು. ಡ್ರೈ ಡಾಕ್ ಮಾಡೋದಕ್ಕೋಸ್ಕರ ಮಲಬಾರ್ ಕರಾವಳಿಯಿಂದ ತೇಗದ ಮರಗಳನ್ನ ತರಿಸ್ಕೊಳ್ತಿದ್ರು. ದೊಡ್ಡ ದೊಡ್ಡ ದಿಮಿಗಳನ್ನ ಮೇಲಕ್ಕೆ ಎತ್ತಿ ಇಡಬೇಕಾಗಿರುತ್ತೆ. ಇವಾಗಿನ ಥರ ಯಾವುದೇ ಮಷಿನ್ಸ್ ಇರಲಿಲ್ಲ. ಆದರೂ ಲವ್ಜಿ ಅವರ ಐಡಿಯಾಗಳಿಂದ ಆ ಕೆಲಸ ಆಗ್ತಿತ್ತು. ಕೆಲವೊಂದು ಸಲ ಮುಂಗಾರು ಮಳೆ ಬಂದು ಎಲ್ಲ ಹಾಳಾಗಿ ಹೋಗ್ತಿತ್ತು. ಮತ್ತೆ ಅದನ್ನು ಅವರು ಇಟ್ಟಿಗೆಯಿಂದ ಇಟ್ಟಿಗೆಗಳನ್ನ ಜೋಡಿಸಬೇಕಾಗುತ್ತೆ. ಹಲವು ವರ್ಷಗಳ ಕಾಲ ಕಷ್ಟದ ನಂತರ 1750ರಲ್ಲಿ ಬಾಂಬೆ ಡ್ರೈ ಡಾಕ್ ರೆಡಿ ಆಗುತ್ತೆ. ಈ ಡ್ರೈ ಡಾಕ್ ಏಷ್ಯಾದ ಮೊದಲ ಡ್ರೈ ಡಾಕ್ ಆಗಿರುತ್ತೆ. ಲವ್ಜಿ ಅವರ ನಾಯಕತ್ವದಲ್ಲಿ ಕುಶಲಕರ್ಮಿಗಳು ಡಜನ್ ಗಟ್ಟಲೆ ಹಡಗುಗಳನ್ನ ಮಾಡಿದರು. ಇದಾದ್ಮೇಲೆ ಬ್ರಿಟಿಷರ ಹಲವು ವ್ಯಾಪಾರಗಳು, ಅರಬ್ ದೇಶಗಳ ವ್ಯಾಪಾರಗಳು ಇಲ್ಲಿಂದಾನೇ ನಡೀತಿದ್ವು. ಲವ್ಜಿ ವಾಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ರಾಯಲ್ ನೇವಿಗೆ ಸುಮಾರು 400ಕ್ಕೂ ಹೆಚ್ಚು ಹಡಗುಗಳನ್ನ ಮಾಡಿಕೊಡ್ತಾರೆ. ಕೇವಲ ಸಮುದ್ರ ತೀರದ ಹಳ್ಳಿಗಳಿದ್ದ ಬಾಂಬೆಯನ್ನು ಒಂದು ಜನಭರಿತ ಪ್ರದೇಶವಾಗಿ ಮಾಡೋದರಲ್ಲಿ ಲವ್ಜಿ ಅವರ ಪಾತ್ರ ತುಂಬಾ ಮುಖ್ಯವಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಬ್ರಿಟಿಷ್ ನೌಕಾಪಡೆ ಕೂಡ ಲವ್ಜಿ ವಾಡಿಯಾ ಕಂಪನಿಯನ್ನೇ ಅವಲಂಬಿಸಿರ್ತಾರೆ. ಬ್ರಿಟಿಷ್ ಅಡ್ಮಿರಲ್ಗಳು ವಾಡಿಯಾ ನಿರ್ಮಿತ ಹಡಗುಗಳಿಗೆ ಅವಲಂಬನೆ ಹೊಂದಿರ್ತಾರೆ. ಲವ್ಜಿ ಅವರು ಬಾಂಬೆಯನ್ನು ಒಂದು ಪ್ರಮುಖ ನೌಕಾನೆಲೆಯಾಗಿ ಗುರುತಿಸುವ ಥರ ಮಾಡ್ತಾರೆ. ಇಷ್ಟೇ ಅಲ್ಲದೆ 1774ರ ಹೊತ್ತಿಗೆ ಬಾಂಬೆ ಡ್ರೈ ಡಾಕ್ ಒಂದು ಜನಭರಿತ ಬಂದರಾಗುತ್ತೆ. ಈ ಯಶಸ್ಸಿಂದ ಲವ್ಜಿ ಕೇವಲ ತಾನು ಮಾತ್ರ ಬೆಳೆದೇನೆ,
ಹಲವಾರು ಜನ ಸ್ಥಳೀಯ ಹಿಂದೂ, ಮುಸ್ಲಿಂ, ಪಾರ್ಸಿಗಳಿಗೆ ಮರದ ಕೆಲಸ ಮತ್ತು ರಿಗ್ಗಿಂಗ್ ಮಾಡೋದನ್ನು ಕಲಿಸ್ತಾರೆ. ಇದರಿಂದ ದಶಕಗಳ ನಂತರ ಈ ಎಲ್ಲ ಅಪ್ರೆಂಟಿಸ್ಗಳು ಪರಿಣಿತ ಕೆಲಸಗಾರರಾಗ್ತಾರೆ. ಇದನ್ನು ನೋಡಿದ ಬ್ರಿಟಿಷರು ಬಾಂಬೆ ಡಾಕ್ಯಾರ್ಡ್ಗಳು ಬ್ರಿಟಿಷರಿಗಿಂತ ಭಾರತೀಯ ಪ್ರತಿಭೆಗಳ ಮೇಲೆ ನಡೀತಿರುತ್ತೆ ಅಂತ ತಿಳ್ಕೊಳ್ತಾರೆ. 1774ರಲ್ಲಿ ಲವ್ಜಿ ನುಸರ್ವಾಂಜಿ ಒಡಿಯಾ ಅವರು ತಮ್ಮ 72ನೇ ವಯಸ್ಸಲ್ಲಿ ನಿಧನರಾಗ್ತಾರೆ. ಲವ್ಜಿ ನುಸರ್ವಾಂಜಿ ಒಡಿಯಾರವರು ಒಡಿಯಾ ಗ್ರೂಪ್ಗೆ ಭದ್ರ ಅಡಿಪಾಯ ಹಾಕಿದರು. ಆದರೆ ಇದು ಕೇವಲ ಪ್ರಾರಂಭ ಅಷ್ಟೇ ಆಗಿತ್ತು. ಲವ್ಜಿಯವರ ಮರಣದ ನಂತರ ಇವರ ಮಕ್ಕಳಾದ ಮಾಣಿಕ್ಜಿ ಮತ್ತು ಬೋಮಾನ್ಜಿ ಒಡಿಯಾ ಗ್ರೂಪ್ನ ಲೀಡರ್ಶಿಪ್ ತಗೊಂತಾರೆ. ಅಷ್ಟೇ ಅಲ್ಲದೆ ಬ್ರಿಟಿಷ್ ಸರ್ಕಾರಕ್ಕೆ ಯುದ್ಧ ನೌಕೆಗಳನ್ನ ಕೂಡ ಮಾಡಿಕೊಡ್ತಿದ್ರು. 1817ರಲ್ಲಿ ಲವ್ಜಿರವರ ಅಳಿಯ ಜೆಮ್ಸೆಡ್ಜಿ ಬೋಮಾಂಜಿ ಒಡಿಯಾ HMS ಟ್ರಂಕೋಮಲೆ ಅನ್ನೋ ಒಂದು ಯುದ್ಧ ಹಡಗನ್ನು ಮಾಡಿಕೊಡ್ತಾರೆ. ಇದು ಕ್ರೈಮಿಯನ್ ವಾರ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಷ್ಟೇ ಅಲ್ಲದೆ ಇದು ಜಗತ್ತಿನ 2ನೇ ಹಳೆಯ ಇನ್ನೂ ಅಸ್ತಿತ್ವದಲ್ಲಿರುವಂಥ ಯುದ್ಧ ನೌಕೆಯಾಗಿದೆ ಮತ್ತು ಈ ಹಡಗು ಇವಾಗಲೂ ಸಹಿತ ಇಂಗ್ಲೆಂಡ್ನ ಮ್ಯೂಸಿಯಂನಲ್ಲಿದೆ. 1810ರಲ್ಲಿ HMS ಮಿಂಡನ್ ಅನ್ನೋ ಒಂದು ಹಡಗನ್ನು ನಿರ್ಮಾಣ ಮಾಡ್ತಾರೆ. ಇದರ ವಿಶೇಷತೆ ಏನು ಅಂದರೆ ಅಮೆರಿಕದ ರಾಷ್ಟ್ರಗೀತೆಯಾದ ಸ್ಟಾರ್ ಸ್ಪ್ಯಾಂಗಲ್ಡ್ ಬ್ಯಾನರ್ ಅನ್ನು ಫ್ರಾನ್ಸಿಸ್ ಸ್ಕಾಟ್ ಕೀ ಅವರು 1814ರಲ್ಲಿ ಈ ಹಡಗಿನಲ್ಲೇ ಕೂತ್ಕೊಂಡು ಬರೀತಾರೆ. 1800ರ ಶತಮಾನದಲ್ಲಿ ಒಡಿಯಾ ಶಿಪ್ ಬಿಲ್ಡರ್ಸ್ ಹೊಸ ಟೆಕ್ನಾಲಜಿಗಳಿಂದ ಇನ್ನೂ ಉತ್ತಮವಾದ ಹಡಗುಗಳನ್ನ ನಿರ್ಮಾಣ ಮಾಡ್ತಾರೆ. 1800ರ ದಶಕದ ಮಧ್ಯಭಾಗದಲ್ಲಿ ಒಡಿಯಾ ಶಿಪ್ ಬಿಲ್ಡರ್ಸ್ ಸ್ಟೀಮ್ ಆಧಾರಿತ ಅಂದರೆ ಉಗಿಯಿಂದ ರನ್ ಮಾಡೋಕ್ಕೆ ಬರುವಂಥ ಸ್ಟೀಮ್ ಶಿಪ್ ಮತ್ತು ಕ್ಲಿಪ್ಪರ್ಗಳನ್ನು ತಯಾರಿಸ್ತಾರೆ. ಒಡಿಯಾ ಗ್ರೂಪ್ ಕೇವಲ ಒಂದು ಇಂಡಸ್ಟ್ರಿ ಆಗಿರದೇ ಭಾರತದಲ್ಲಿ ಅನೇಕ ಫಸ್ಟ್ ಘಟನೆಗಳಿಗೆ ಕಾರಣವಾಗಿರುತ್ತೆ. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ 1834ರಲ್ಲಿ ಲವ್ಜಿಯವರ ಮರಿಮೊಮ್ಮಗ ಅರ್ದಾಸೀರ್ ಕುರ್ಸೆಟ್ಜಿ ಒಡಿಯಾ ಬಾಂಬೆ ನಗರಕ್ಕೆ ಮೊದಲು ಗ್ಯಾಸ್ ಲೈಟ್ ಅಳವಡಿಸ್ತಾರೆ. ಇದರಿಂದ ಬಾಂಬೆ ನಗರ ಗ್ಯಾಸ್ ಲೈಟ್ನಿಂದ ಬೆಳಗೋ ಹಾಗೆ ಆಗುತ್ತೆ. ಅರ್ದಾಸೀರ್ ಒಡಿಯಾ ಬ್ರಿಟನ್ ರಾಯಲ್ ಸೊಸೈಟಿಯ ಮೊದಲ ಭಾರತೀಯ ಸದಸ್ಯನಾಗಿದ್ದರು. ಆ ಹೊತ್ತಿಗಾಗಲೇ ಒಡಿಯಾ ಫ್ಯಾಮಿಲಿ ಕೇವಲ ಶಿಪ್ ಬಿಲ್ಡರ್ಸ್ ಮಾತ್ರ ಆಗಿರದೇನೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿ ಬೆಳೆದಿದ್ರು. ಒಡಿಯಾ ಗ್ರೂಪ್ ಇವತ್ತು ಇಷ್ಟು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿರೋಕ್ಕೆ ಮುಖ್ಯ ಕಾರಣ ಅಂದರೆ ಅವರು ಮಾಡಿದ ಕೆಲವು ಪರ್ಚೇಸ್ಗಳು. ಪರ್ಚೇಸ್ ಅಂದರೆ ಕಾರು, ಬೈಕು ಅಥವಾ ಮನೆ ಅಲ್ಲ, ಬದಲಾಗಿ ಅವರು ಕೊಂಡ್ಕೊಂಡಿದ್ದು ಪ್ರಾರಂಭಿಕ ಹಂತದಲ್ಲಿದ್ದ ಮತ್ತು ಮುಂದೆ ಗ್ರೋತ್ ಪೊಟೆನ್ಷಿಯಲ್ ಇರೋ ಕೆಲವು ಕಂಪನಿಗಳನ್ನ. ದ ಟ್ರಾನ್ಸ್ಫಾರ್ಮೇಷನ್ 1879ರಲ್ಲಿ ನೌರೋಜಿ ಒಡಿಯಾ ಜೀವನ ಬದಲಿಸುವಂಥ ಒಂದು ಡಿಸಿಷನ್ಗೆ ಬರ್ತಾರೆ. ಇದು ಕೇವಲ ಅವ್ರ ಜೀವನ ಮಾತ್ರ ಅಲ್ಲದೆ ಒಡಿಯಾ ಫ್ಯಾಮಿಲಿಯ ಮುಂದಿನ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿ ಆಗುತ್ತೆ. ಅದು ಭಾರತದಲ್ಲಿ ಜವಳಿ ಬಿಸ್ನೆಸ್ ಬೂಮ್ ಆಗ್ತಿದ್ದಂಥ ಕಾಲ. ಇದರ ಆಪರ್ಚುನಿಟಿ ತಗೊಂಡ ನೌರೋಜಿ ಒಡಿಯಾ 1879ರಲ್ಲಿ ತನ್ನ ಫ್ಯಾಮಿಲಿ ಬಿಸ್ನೆಸ್ ಆದ ಅಡುಗು ಮಾಡೋ ಬಿಸ್ನೆಸ್ನಿಂದ ಹೊರಗೆ ಬಂದು ಬಾಂಬೆ ಡೈಯಿಂಗ್ ಕಂಪನಿ ಶುರು ಮಾಡ್ತಾರೆ. ಒಂದು ಸಣ್ಣ ಇಟ್ಟಿಗೆ ಶೆಡ್ನಲ್ಲಿ ಬಟ್ಟೆ ನೂಲಿಗೆ ಬಣ್ಣ ಹಾಕುವ ಒಂದು ಸಣ್ಣ ಉದ್ಯಮವಾಗಿ ಶುರು ಮಾಡ್ತಾರೆ. ಈ ಕಂಪನಿ ಪ್ರಮುಖವಾಗಿ ಹತ್ತಿ ನೂಲುಗಳಿಗೆ ಬಣ್ಣ ಹಾಕುವಂಥ ಕೆಲಸ ಮಾಡ್ತಿತ್ತು. 1907ರವರೆಗೂ ಕೇವಲ ಬಣ್ಣ ಹಾಕುವ ಕೆಲಸ ಮಾತ್ರ ಮಾಡ್ತಿರುತ್ತೆ. 1907ರ ನಂತರ ಪ್ರೊಡಕ್ಷನ್ ಮತ್ತು ತಮ್ಮ ಮಾರ್ಕೆಟ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದ ಟೆಕ್ಸ್ಟೈಲ್ ಮಿಲ್ ಶುರು ಮಾಡ್ತಾರೆ. 1960ರ ದಶಕದಲ್ಲಿ ಇಂಗ್ಲೆಂಡ್ನ ಕಂಪನಿ ಜೊತೆ ಸೇರಿಕೊಂಡು ಸುಕ್ಕು ನಿರೋಧಕ ಬಟ್ಟೆಗಳನ್ನ ಕೂಡ ತಯಾರಿಸ್ತಾರೆ. ಆದರೆ 2000 ಇಸ್ವಿಯ ನಂತರ ಕಾಂಪಿಟೇಷನ್ ಹೆಚ್ಚಾಗಿದ್ದರಿಂದ ಕಂಪನಿ ತನ್ನ ಉತ್ಪಾದನಾ ಘಟಕಗಳನ್ನ ಮುಚ್ಚಿಬಿಡ್ತಾರೆ. ಇದಾದಮೇಲೆ ರಿಯಲ್ ಎಸ್ಟೇಟ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ. 2020ರ ನಂತರ ಕಂಪನಿ ತನ್ನ ಬಟ್ಟೆ ಪ್ರೊಡಕ್ಷನನ್ನು ಬೇರೆಯವರಿಗೆ ಗುತ್ತಿಗೆ ಕೊಡ್ತಿದೆ. ಬಾಂಬೆ ಡೈಯಿಂಗ್ ಕಂಪನಿ ಕೇವಲ ಬ್ರ್ಯಾಂಡಿಂಗ್ ಮತ್ತು ಡಿಸೈನ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ. ದೇಶಾದ್ಯಂತ 600ಕ್ಕೂ ಹೆಚ್ಚು ರಿಟೇಲ್ ಔಟ್ಲೆಟ್ಗಳಿದ್ದು ಹೋಮ್ ಡೆಕೋರ್ ಕ್ಷೇತ್ರದಲ್ಲಿ ಟಾಪ್ ಮೋಸ್ಟ್ ಬ್ರ್ಯಾಂಡ್ ಆಗಿದೆ. ಒಡಿಯಾ ಗ್ರೂಪ್ ಒಂದು ಹೆಮ್ಮರ ಆದರೆ ಬಾಂಬೆ ಡೈಯಿಂಗ್ ಕಂಪನಿ ಒಂದು ರೆಂಬೆ ಅಷ್ಟೇ. ಇದೇ ರೀತಿ ಹಲವು ಕಂಪನಿಗಳಿವೆ. ಅದರಲ್ಲಿ ಮತ್ತೊಂದು ಕಂಪನಿ ಅಂದರೆ ಬಾಂಬೆ ಬರ್ಮಾ ಟ್ರೇಡಿಂಗ್ ಕಾರ್ಪೊರೇಷನ್. 1863ರಲ್ಲಿ ವೇಲ್ಸ್ ಬ್ರದರ್ಸ್ ಟೀಕ್ ವುಡ್ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಬಾಂಬೆ ಬರ್ಮಾ ಟ್ರೇಡಿಂಗ್ ಕಂಪನಿ ಶುರು ಮಾಡ್ತಾರೆ. ಆದರೆ ನಂತರದ ದಿನಗಳಲ್ಲಿ ಒಡಿಯಾ ಗ್ರೂಪ್ ಈ ಕಂಪನಿನ ಅಕ್ವೈರ್ ಮಾಡೋ ಮೂಲಕ ಶಿಪ್ ಬಿಲ್ಡಿಂಗ್ ಮತ್ತು ಜವಳಿ ಉದ್ಯಮದಲ್ಲಿದ್ದ ಒಡಿಯಾ ಗ್ರೂಪ್ ಟೀಕ್ ವುಡ್ ಬಿಸ್ನೆಸ್ಗೆ ಕೂಡ ಇಳಿಯುತ್ತೆ. ಅಷ್ಟೇ ಅಲ್ಲದೆ ನಂತರದ ದಿನಗಳಲ್ಲಿ ಈ ಕಂಪನಿಯ ಬಿಸ್ನೆಸ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇದರ ಮೂಲಕ ತೋಟಗಾರಿಕೆ, ಡೈರಿ ಪ್ರಾಡಕ್ಟ್ಸ್, ಹೆಲ್ತ್ ಸೆಕ್ಟರ್ ಹೀಗೆ ಅನೇಕ ಕ್ಷೇತ್ರಗಳಿಗೆ ಕಾಲಿಡ್ತಾರೆ. ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಈ ಕಂಪನಿಯ ಸುಮಾರು 4105 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಕಾಫಿ ಮತ್ತು ಕಾಳುಮೆಣಸಿನ ಪ್ಲಾಂಟ್ಗಳಿವೆ. ಬಾಂಬೆ ಬರ್ಮಾ ಟ್ರೇಡಿಂಗ್ ಕಾರ್ಪೊರೇಷನ್ ಸುಮಾರು 12,000 ಕೋಟಿ ಮಾರ್ಕೆಟ್ ಕ್ಯಾಪ್ನೊಂದಿಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ ಭಾರತದ ಅತಿ ಹಳೆಯ ಕಂಪನಿಯಾಗಿದೆ. ಒಡಿಯಾ ಗ್ರೂಪ್ನ ಪ್ರಮುಖ ಕಂಪನಿ ಅಂದರೆ ಅದು ಬ್ರಿಟಾನಿಯಾ ಇಂಡಸ್ಟ್ರೀಸ್.
ಇಲ್ಲಿಂದ ಸುಮಾರು 130 ವರ್ಷದ ಹಿಂದೆ ಅಂದರೆ 1892ರಲ್ಲಿ ಒಂದು ಸಣ್ಣ ಬ್ರಿಟಿಷ್ ಬಿಸ್ನೆಸ್ ಮ್ಯಾನ್ಗಳ ಗುಂಪೊಂದು ಸೇರಿಕೊಂಡು ಬರೀ ₹295 ಇನ್ವೆಸ್ಟ್ಮೆಂಟಿಂದ ಕೋಲ್ಕತ್ತಾದ ಒಂದು ಸಣ್ಣ ಮನೆಯಲ್ಲಿ ಬಿಸ್ಕೆಟ್ಸ್ ತಯಾರಿ ಮಾಡೋ ಮುಖಾಂತರ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಆರಂಭವಾಗಿದ್ದು 1910ರಷ್ಟೊತ್ತಿಗೆ ಕರೆಂಟ್ ಮತ್ತು ಮಷಿನ್ಸ್ ಉಪಯೋಗಿಸ್ಕೊಂಡು ಒಂದು ಫ್ಯಾಕ್ಟರಿ ಆಗುತ್ತೆ. 1924ರಲ್ಲಿ ಮುಂಬೈನಲ್ಲೂ ಕೂಡ ಒಂದು ಫ್ಯಾಕ್ಟರಿ ಶುರು ಮಾಡ್ತಾರೆ. 1897ರಲ್ಲಿ ಈ ಬಿಸ್ನೆಸ್ನ ನಳಿನ್ ಚಂದ್ರಗುಪ್ತ ಅನ್ನೋರು ಖರೀದಿ ಮಾಡಿ VS ಬ್ರದರ್ಸ್ ಅಂತ ಹೆಸರಿಡ್ತಾರೆ. 1918ರಲ್ಲಿ ಬ್ರಿಟಿಷ್ ಬಿಸ್ನೆಸ್ ಮ್ಯಾನ್ CH ಹೋಮ್ಸ್ ಈ ಬಿಸ್ನೆಸ್ನ ಪಾರ್ಟ್ನರ್ ಆಗಿ ದ ಬ್ರಿಟಾನಿಯಾ ಬಿಸ್ಕೆಟ್ ಕಂಪನಿ ಲಿಮಿಟೆಡ್ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಇದಾದ ಅರ್ಧ ಶತಮಾನದ ನಂತರ ಅಂದರೆ 1993ರಲ್ಲಿ ಬ್ರಿಟಾನಿಯಾ ಕಂಪ್ನಿಯನ್ನು ವಾಡಿಯಾ ಗ್ರೂಪ್ ಅಕ್ವೈರ್ ಮಾಡಿಕೊಳ್ಳುತ್ತೆ. ಇವತ್ತಿನ ಮಟ್ಟಿಗೆ ಹೇಳಬೇಕು ಅಂತಂದರೆ ಬ್ರಿಟಾನಿಯಾ ಕಂಪ್ನಿ ಸುಮಾರು 1.5 ಲಕ್ಷ ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪ್ ಹೊಂದೋ ಮುಖಾಂತರ ಮಾರ್ಕೆಟಲ್ಲಿ ಒಳ್ಳೆ ಕಾಂಪಿಟೇಟರ್ ಆಗಿದೆ. ಇದಲ್ಲದೆ ಬ್ರಿಟಾನಿಯಾ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ವಾಡಿಯಾ ಗ್ರೂಪ್ನ ಬಹುದೊಡ್ಡ ಕಂಪನಿಯಾಗಿದೆ. ಬ್ರಿಟಾನಿಯಾ ಕಂಪ್ನಿ ಬಿಸ್ಕೆಟ್ ಇಂಡಸ್ಟ್ರಿಯಲ್ಲಿ 33% ಮಾರ್ಕೆಟ್ ಶೇರ್ನೊಂದಿಗೆ ಟಾಪ್ ಕಂಪನಿಯಾಗಿ ಗುರುತಿಸಿಕೊಂಡಿದೆ. ಇದರ ಮೇಜರ್ ಪ್ರಾಡಕ್ಟ್ಸ್ಗಳಂದರೆ ಗುಡ್ ಡೇ, ಮಾರಿಗೋಲ್ಡ್, ಟೈಗರ್, ಮಿಲ್ಕ್ ಬಿಕೀಸ್ ಬಿಸ್ಕೆಟ್ಸ್. ಇಷ್ಟೇ ಅಲ್ಲದೆ ಬ್ರೆಡ್, ಕೇಕ್ ಮತ್ತು ಡೈರಿ ಪ್ರಾಡಕ್ಟ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ಬಗ್ಗೆ ಹೇಳಬೇಕಂತಂದರೆ 2025ರ ಆರ್ಥಿಕ ವರ್ಷದಲ್ಲಿ ಸುಮಾರು 18,000 ಕೋಟಿ ಆದಾಯ ಗಳಿಸಿದರೆ ಇದೇ ಟೈಮ್ನಲ್ಲಿ ಸುಮಾರು 2,130 ಕೋಟಿಯಷ್ಟು ನೆಟ್ ಪ್ರಾಫಿಟ್ ಮಾಡಿದೆ. ಬ್ರಿಟಾನಿಯಾ, ಬಾಂಬೆ ಬರ್ಮಾ ಟ್ರೇಡಿಂಗ್ ಕಂಪನಿ, ಬಾಂಬೆ ಡೈಯಿಂಗ್ ಕಂಪನಿ ಈ 3 ಕಂಪನಿಗಳು ವಾಡಿಯಾ ಗ್ರೂಪ್ನ ಮೇಜರ್ ಕಂಪನಿಗಳಾಗಿವೆ. ಇದಿಷ್ಟೇ ಅಲ್ಲದೆ ವಾಡಿಯಾ ಗ್ರೂಪ್ನಲ್ಲಿ ನಪೆರೋಲ್ ಇನ್ವೆಸ್ಟ್ಮೆಂಟ್ಸ್, ಬಾಂಬೆ ರಿಯಾಲಿಟಿ, ವಾಡಿಯಾ ಟೆಕ್ನೋ ಇಂಜಿನಿಯರಿಂಗ್, ಗ್ಲಾಡ್ರ್ಯಾಕ್ಸ್, ಗೋ ಫಸ್ಟ್ ಏರ್ಲೈನ್ ಈ ಎಲ್ಲ ಕಂಪನಿಗಳು ವಾಡಿಯಾ ಗ್ರೂಪ್ ಅಂಡರ್ನಲ್ಲೇ ಕೆಲಸ ಮಾಡ್ತಿದ್ದಾವೆ. 2005ರ ಸುಮಾರಿಗೆ ವಾಡಿಯಾ ಗ್ರೂಪ್ ಸಮುದ್ರದಿಂದ ಆಕಾಶಕ್ಕೆ ಹಾರೋ ಪ್ಲಾನ್ ಮಾಡ್ತಿರುತ್ತೆ. ವಾಡಿಯಾ ಫ್ಯಾಮಿಲಿಯ ಮತ್ತೊಂದು ಕುಡಿ ಜಹಾಂಗೀರ್ ವಾಡಿಯಾ ಗೋ ಏರ್ ಅನ್ನೋ ಏರ್ಲೈನ್ ಹುಟ್ಟುಹಾಕ್ತಾರೆ. ಇದರ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಜನಗಳಿಗೆ ಕಡಿಮೆ ಖರ್ಚಿನಲ್ಲಿ ವಿಮಾನಯಾನ ಸೇವೆ ಮಾಡೋದಾಗಿರುತ್ತೆ. ಇದು 35ಕ್ಕೂ ಹೆಚ್ಚು ನಗರಗಳಿಗೆ ತನ್ನ ಸೇವೆಯನ್ನು ಒದಗಿಸ್ತಾ ಇರುತ್ತೆ. 2022ರಲ್ಲಿ ಗೋ ಏರ್ ಹೆಸರನ್ನು ಗೋ ಫಸ್ಟ್ ಅಂತ ಮಾಡ್ತಾರೆ. ಆದರೆ 2023 ಅಷ್ಟೊತ್ತಿಗೆ ಗೋ ಏರ್ ಕಂಪನಿ ದಿವಾಳಿಯಾಗಿಬಿಡುತ್ತೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಗೋ ಏರ್ ಕಂಪನಿಯ ವಿಮಾನದ ಇಂಜಿನ್ಗಳಲ್ಲಿ ಸಮಸ್ಯೆ ಆಗುತ್ತೆ. ಅಷ್ಟೇ ಅಲ್ಲದೆ ಹೆಚ್ಚುತ್ತಿದ್ದ ಫ್ಯೂಯಲ್ ಕಾಸ್ಟ್, ಹೀಗೆ ಹಲವು ಕಾರಣಗಳಿಂದ ಗೋ ಏರ್ ಕಂಪನಿ 2024ರಲ್ಲಿ ಪೂರ್ತಿಯಾಗಿ ಕ್ಲೋಸ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಲೀಸ್ಗೆ ಹಾಕೊಂಡಿದ್ದಂಥ ಎಲ್ಲ ಫ್ಲೈಟ್ಗಳನ್ನ ವಾಪಸ್ ಕೊಡ್ತಾರೆ. ವಾಡಿಯಾ ಗ್ರೂಪ್ ಫ್ಯಾಮಿಲಿ ಬಿಸ್ನೆಸ್ ಆಗಿದ್ದು 81 ವರ್ಷದ ನುಸ್ಲಿ ವಾಡಿಯಾ ಅವರು ಈ ಕಂಪನಿ ಚೇರ್ಪರ್ಸನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು 50,000 ಕೋಟಿ ನೆಟ್ವರ್ಕ್ನೊಂದಿಗೆ ನುಸ್ಲಿ ವಾಡಿಯಾ ಫೋರ್ಬ್ಸ್ ಪಟ್ಟಿಯಲ್ಲೂ ಕೂಡ ಸ್ಥಾನ ಪಡೆದಿದ್ದಾರೆ. ಇನ್ನು ಇವರ ಮುಂದಿನ ಜನರೇಷನ್ ಲೀಡರ್ಸ್ಗಳಾದ ನೆಸ್ ವಾಡಿಯಾ ಮತ್ತು ಜಹಾಂಗೀರ್ ವಾಡಿಯಾ ವಾಡಿಯಾ ಗ್ರೂಪ್ನ ಕಂಪನಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಲವ್ಜಿ ವಾಡಿಯಾ ಸಮುದ್ರಗಳನ್ನ ಗೆಲ್ಲೋಕೆ ಹಡಗುಗಳನ್ನ ತಯಾರಿಸ್ತಿದ್ರು. ಆದರೆ ಇಂದು ಅವರ ವಂಶಸ್ಥರು ಭಾರತಕ್ಕೆ ಬೇಕಾಗೋ ಪ್ರಾಡಕ್ಟ್ಸ್ನ ಟೆಕ್ನಾಲಜಿಗಳನ್ನ ರೆಡಿ ಮಾಡ್ತಿದ್ದಾರೆ. 3 ಶತಮಾನಗಳಿಂದ ಈ ಪಯಣ ಸಾಗ್ತಾನೇ ಇದೆ. ಲೀಡರ್ಶಿಪ್ ಬದಲಾಗ್ತಿರ್ಬೋದು, ಆದರೆ ವಾಡಿಯಾ ಗ್ರೂಪ್ನ ಲಿಗಸಿ ಮಾತ್ರ ಹಾಗೇ ಇದೆ. ಇದಾಗಿತ್ತು ಭಾರತದ ಇತಿಹಾಸದಲ್ಲಿ ಭಾರತೀಯರೇ ಕಟ್ಟಿ ಬೆಳೆಸಿದ ಮತ್ತು ಇವತ್ತಿಗೂ ಕೂಡ ತನ್ನ ಚಾರ್ಮನ್ನು ಹಾಗೇ ಉಳಿಸಿಕೊಂಡಿರುವ ಸುಮಾರು 300 ವರ್ಷ ಇತಿಹಾಸವಿರುವ ವಾಡಿಯಾ ಗ್ರೂಪ್ ಆಫ್ ಕಂಪನಿ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನವಾಗಿತ್ತು. ಹಾಗೆ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಧನ್ಯವಾದಗಳು.